ಜಗತ್ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಪೌರಾಣಿಕ ಹಿನ್ನೆಲೆ ಉಳ್ಳುವಂಥ ಕ್ಷೇತ್ರ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ದೇವರ ದರ್ಶನಕ್ಕಾಗಿ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂಭಾಗದಲ್ಲಿ ನಾನು ಇದ್ದೇನೆ. ಗಮನಿಸಬಹುದು, ಇದು ಐತಿಹಾಸಿಕ ಉಳ್ಳಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈ ಬಾರಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವಿನ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಕೇವಲ ಕರ್ನಾಟಕದ ಪ್ರವಾಸಿಗರು ಮಾತ್ರವಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12:30ರವರೆಗೆ ಇಲ್ಲಿ ದರ್ಶನ ಇರುತ್ತೆ ಮತ್ತು ಸಂಜೆ 2 ಗಂಟೆಗಳ ಕಾಲ ದರ್ಶನ ಮಾತ್ರ ಇರುತ್ತೆ. ಹೀಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ದರ್ಶನಕ್ಕಾಗಿ ಕಾಯ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತಹ ಈ ಪ್ರವಾಸಿಗರು ಇವರು ಮಹಾಬಲೇಶ್ವರನ ದರ್ಶನ ಪಡೆಯಬೇಕು, ಆತ್ಮಲಿಂಗದ ಸ್ಪರ್ಶ ದರ್ಶನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲ ಪ್ರವಾಸಿಗರು ಕೂಡ, ಎಲ್ಲ ಭಕ್ತರು ಕೂಡ ಈಗಾಗಲೇ ಇದ್ದಾರೆ. ತುಂಬ ಹೊತ್ತಿನವರೆಗೂ ಕೂಡ ನಾವು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರ ದರ್ಶನ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಗ್ಗೆ ಇಟ್ಟಿದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂದಿನ ರಸ್ತೆಯಲ್ಲಿ ಜನಜಂಗುಳಿ ಭಕ್ತರ ಒಂದು ದಟ್ಟಣೆ ಕೂಡ ಇರುವುದನ್ನು ಕಾಣಬಹುದಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಗೋಕರ್ಣದಲ್ಲಿ ಇರ್ತಾ ಇದ್ರು. ಆದರೆ ಶಿವರಾತ್ರಿಗಿಂತ ಮಿಗಿಲಾಗಿ ಭಕ್ತರು ಕೂಡ ಇಲ್ಲಿ ಹರಿದು ಬಂದಿದ್ದಾರೆ. ಎಲ್ಲರೂ ಕೂಡ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಗಮನಿಸಬಹುದು, ಇದು ದೇವಾಲಯದ ಮುಂಭಾಗದಲ್ಲಿರುವಂತಹ ಕಡಲ ತೀರಕ್ಕೆ ಸಾಗುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಯಾವ ರೀತಿಯಾಗಿ ಪ್ರವಾಸಿಗರು ದರ್ಶನಕ್ಕಾಗಿ ನಿಂತಿರುವುದನ್ನು ನೀವು ಗಮನಿಸಬಹುದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಾತ್ರ ಅಲ್ಲ, ಮುರುಡೇಶ್ವರ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಭಕ್ತರನ್ನು ನಿಯಂತ್ರಿಸಲು ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೇವಾಲಯದ ದರ್ಶನದ ಅವಧಿ ಕಡಿಮೆ ಇರುವುದರಿಂದ ಭಕ್ತರಿಗೆ ತಮಗೆ ದೇವರ ದರ್ಶನ ಸಿಗ್ತದಾ ಇಲ್ಲೋ ಎಂಬ ಆತಂಕ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಪ್ರವಾಸಿಗರ ಸಂಖ್ಯೆಯಿಂದಾಗಿ ಇಲ್ಲಿನ ಎಲ್ಲ ವಸತಿ ಗೃಹಗಳು ಕೂಡ ಫುಲ್ಲಾಗಿದೆ, ಹೋಟೆಲ್ಗಳಲ್ಲೂ ಕೂಡ ಫುಲ್ಲಾಗಿದೆ ಮತ್ತು ಜನಜಂಗುಳಿ ಇಲ್ಲಿನ ಎಲ್ಲ ರಸ್ತೆಗಳು ಇದ್ದಿರುವಂಥದ್ದು. ಪಾರ್ಕಿಂಗ್ ಸಮಸ್ಯೆ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಗತ್ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಪೌರಾಣಿಕ ಹಿನ್ನೆಲೆ ಉಳ್ಳುವಂಥ ಕ್ಷೇತ್ರ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ದೇವರ ದರ್ಶನಕ್ಕಾಗಿ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂಭಾಗದಲ್ಲಿ ನಾನು ಇದ್ದೇನೆ. ಗಮನಿಸಬಹುದು, ಇದು ಐತಿಹಾಸಿಕ ಉಳ್ಳಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈ ಬಾರಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವಿನ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಕೇವಲ ಕರ್ನಾಟಕದ ಪ್ರವಾಸಿಗರು ಮಾತ್ರವಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12:30ರವರೆಗೆ ಇಲ್ಲಿ ದರ್ಶನ ಇರುತ್ತೆ ಮತ್ತು ಸಂಜೆ 2 ಗಂಟೆಗಳ ಕಾಲ ದರ್ಶನ ಮಾತ್ರ ಇರುತ್ತೆ. ಹೀಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ದರ್ಶನಕ್ಕಾಗಿ ಕಾಯ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತಹ ಈ ಪ್ರವಾಸಿಗರು ಇವರು ಮಹಾಬಲೇಶ್ವರನ ದರ್ಶನ ಪಡೆಯಬೇಕು, ಆತ್ಮಲಿಂಗದ ಸ್ಪರ್ಶ ದರ್ಶನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲ ಪ್ರವಾಸಿಗರು ಕೂಡ, ಎಲ್ಲ ಭಕ್ತರು ಕೂಡ ಈಗಾಗಲೇ ಇದ್ದಾರೆ. ತುಂಬ ಹೊತ್ತಿನವರೆಗೂ ಕೂಡ ನಾವು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರ ದರ್ಶನ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಗ್ಗೆ ಇಟ್ಟಿದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂದಿನ ರಸ್ತೆಯಲ್ಲಿ ಜನಜಂಗುಳಿ ಭಕ್ತರ ಒಂದು ದಟ್ಟಣೆ ಕೂಡ ಇರುವುದನ್ನು ಕಾಣಬಹುದಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಗೋಕರ್ಣದಲ್ಲಿ ಇರ್ತಾ ಇದ್ರು. ಆದರೆ ಶಿವರಾತ್ರಿಗಿಂತ ಮಿಗಿಲಾಗಿ ಭಕ್ತರು ಕೂಡ ಇಲ್ಲಿ ಹರಿದು ಬಂದಿದ್ದಾರೆ. ಎಲ್ಲರೂ ಕೂಡ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಗಮನಿಸಬಹುದು, ಇದು ದೇವಾಲಯದ ಮುಂಭಾಗದಲ್ಲಿರುವಂತಹ ಕಡಲ ತೀರಕ್ಕೆ ಸಾಗುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಯಾವ ರೀತಿಯಾಗಿ ಪ್ರವಾಸಿಗರು ದರ್ಶನಕ್ಕಾಗಿ ನಿಂತಿರುವುದನ್ನು ನೀವು ಗಮನಿಸಬಹುದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಾತ್ರ ಅಲ್ಲ, ಮುರುಡೇಶ್ವರ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಭಕ್ತರನ್ನು ನಿಯಂತ್ರಿಸಲು ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೇವಾಲಯದ ದರ್ಶನದ ಅವಧಿ ಕಡಿಮೆ ಇರುವುದರಿಂದ ಭಕ್ತರಿಗೆ ತಮಗೆ ದೇವರ ದರ್ಶನ ಸಿಗ್ತದಾ ಇಲ್ಲೋ ಎಂಬ ಆತಂಕ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಪ್ರವಾಸಿಗರ ಸಂಖ್ಯೆಯಿಂದಾಗಿ ಇಲ್ಲಿನ ಎಲ್ಲ ವಸತಿ ಗೃಹಗಳು ಕೂಡ ಫುಲ್ಲಾಗಿದೆ,
ಹೋಟೆಲ್ಗಳಲ್ಲೂ ಕೂಡ ಫುಲ್ ಆಗಿದೆ ಮತ್ತು ಜನಜಂಗುಳಿ ಇಲ್ಲಿನ ಎಲ್ಲ ರಸ್ತೆಗಳು ಇದ್ದಿರುವಂಥದ್ದು. ಪಾರ್ಕಿಂಗ್ ಸಮಸ್ಯೆ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಗತ್ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಪೌರಾಣಿಕ ಹಿನ್ನೆಲೆ ಉಳ್ಳುವಂಥ ಕ್ಷೇತ್ರ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ದೇವರ ದರ್ಶನಕ್ಕಾಗಿ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂಭಾಗದಲ್ಲಿ ನಾನು ಇದ್ದೇನೆ. ಗಮನಿಸಬಹುದು, ಇದು ಐತಿಹಾಸಿಕ ಉಳ್ಳಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈ ಬಾರಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವಿನ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಕೇವಲ ಕರ್ನಾಟಕದ ಪ್ರವಾಸಿಗರು ಮಾತ್ರವಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12:30ರವರೆಗೆ ಇಲ್ಲಿ ದರ್ಶನ ಇರುತ್ತೆ ಮತ್ತು ಸಂಜೆ 2 ಗಂಟೆಗಳ ಕಾಲ ದರ್ಶನ ಮಾತ್ರ ಇರುತ್ತೆ. ಹೀಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ದರ್ಶನಕ್ಕಾಗಿ ಕಾಯ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತಹ ಈ ಪ್ರವಾಸಿಗರು ಇವರು ಮಹಾಬಲೇಶ್ವರನ ದರ್ಶನ ಪಡೆಯಬೇಕು, ಆತ್ಮಲಿಂಗದ ಸ್ಪರ್ಶ ದರ್ಶನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲ ಪ್ರವಾಸಿಗರು ಕೂಡ, ಎಲ್ಲ ಭಕ್ತರು ಕೂಡ ಈಗಾಗಲೇ ಭಕ್ತರು ಕೂಡ ಈಗಾಗಲೇ ಇದ್ದಾರೆ. ತುಂಬ ಹೊತ್ತಿನವರೆಗೂ ಕೂಡ ನಾವು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರ ದರ್ಶನ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಗ್ಗೆ ಇಟ್ಟಿದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂದಿನ ರಸ್ತೆಯಲ್ಲಿ ಜನಜಂಗುಳಿ ಭಕ್ತರ ಒಂದು ದಟ್ಟಣೆ ಕೂಡ ಇರುವುದನ್ನು ಕಾಣಬಹುದಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಗೋಕರ್ಣದಲ್ಲಿ ಇರ್ತಾ ಇದ್ರು. ಆದರೆ ಶಿವರಾತ್ರಿಗಿಂತ ಮಿಗಿಲಾಗಿ ಭಕ್ತರು ಕೂಡ ಇಲ್ಲಿ ಹರಿದು ಬಂದಿದ್ದಾರೆ. ಎಲ್ಲರೂ ಕೂಡ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಗಮನಿಸಬಹುದು, ಇದು ದೇವಾಲಯದ ಮುಂಭಾಗದಲ್ಲಿರುವಂತಹ ಕಡಲ ತೀರಕ್ಕೆ ಸಾಗುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಯಾವ ರೀತಿಯಾಗಿ ಪ್ರವಾಸಿಗರು ದರ್ಶನಕ್ಕಾಗಿ ನಿಂತಿರುವುದನ್ನು ನೀವು ಗಮನಿಸಬಹುದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಾತ್ರ ಅಲ್ಲ, ಮುರುಡೇಶ್ವರ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಭಕ್ತರನ್ನು ನಿಯಂತ್ರಿಸಲು ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೇವಾಲಯದ ದರ್ಶನದ ಅವಧಿ ಕಡಿಮೆ ಇರುವುದರಿಂದ ಭಕ್ತರಿಗೆ ತಮಗೆ ದೇವರ ದರ್ಶನ ಸಿಗ್ತದಾ ಇಲ್ಲೋ ಎಂಬ ಆತಂಕ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಪ್ರವಾಸಿಗರ ಸಂಖ್ಯೆಯಿಂದಾಗಿ ಇಲ್ಲಿನ ಎಲ್ಲ ವಸತಿ ಗೃಹಗಳು ಕೂಡ ಫುಲ್ಲಾಗಿದೆ, ಹೋಟೆಲ್ಗಳಲ್ಲೂ ಕೂಡ ಫುಲ್ಲಾಗಿದೆ ಮತ್ತು ಜನಜಂಗುಳಿ ಇಲ್ಲಿನ ಎಲ್ಲ ರಸ್ತೆಗಳು ಇದ್ದಿರುವಂಥದ್ದು. ಪಾರ್ಕಿಂಗ್ ಸಮಸ್ಯೆ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.